ಧಾರವಾಡದಲ್ಲಿ ವಿಧಿವಿಜ್ಞಾನ ವಿವಿಗೆ ಅಮಿತ್ ಶಾ ಅವರು ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಕೆಲವೇ ಹೊತ್ತಲ್ಲೇ ವಿವಿಯ ಕಾಮಗಾರಿಗೆ ಅಮಿತ್ ಶಾ ಅವರು ಚಾಲನೆಯನ್ನ ನೀಡಲಿದ್ದಾರೆ. ರಾಷ್ಟ್ರೀಯ ವಿಧಿವಿಜ್ಞಾನ ವಿವಿಯ ಭೂಮಿ ಪೂಜೆಯನ್ನ ಅಮಿತ್ ಶಾ ಅವರು ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ವಿವಿಯ 48 ಎಕರೆ ವಿಸ್ತೀರ್ಣದಲ್ಲಿ ಈ ವಿವಿ ನಿರ್ಮಾಣ ಆಗಲಿದೆ. ದಕ್ಷಿಣ ಭಾರತದ ಮತ್ತು ಕರ್ನಾಟಕದ ಮೊದಲ ವಿಧಿವಿಜ್ಞಾನ ವಿವಿ ಇದಾಗಿದೆ. ಕ್ಯಾಂಪಸ್ನಲ್ಲಿ ಈ ಒಂದು ಭೂಮಿ ಪೂಜೆ ಬಳಿಕ ಅಮಿತ್ ಶಾ ಅವರು ಸಾರ್ವಜನಿಕ ಸಭೆಯನ್ನ ಮಾಡಲಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಎಡಳ್ಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಎಡಳ್ಳಿ, ಕೃಷಿ ವಿವಿಯ 48 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವಂತಹ ವಿವಿ ಅತ್ಯಂತ ಒಂದು ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಷ್ಟು ರೀತಿಯ ಮಹತ್ವವನ್ನ ಹೊಂದಿದೆ. ಯಾಕಂದ್ರೆ ದಕ್ಷಿಣ ಭಾರತ ಮತ್ತು ಕರ್ನಾಟಕದ ಮೊದಲ ವಿಧಿವಿಜ್ಞಾನ ವಿವಿ ಅಂತ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ, ಭದ್ರತೆ ಯಾವ ರೀತಿಯಾಗಿದೆ, ಆ ಒಂದು ವಿವಿಯ ಭೂಮಿ ಪೂಜೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಆ ಭಾಗಕ್ಕೆ? ಹೌದು ನಮಿತಾ ಜೈನ್, ಯಾಕಂತಂದರೆ ಭಾರತದ ರಾಷ್ಟ್ರದ 9ನೇ ರಾಷ್ಟ್ರೀಯ ವಿಧಿವಿಜ್ಞಾನ ಕೇಂದ್ರದ ಕ್ಯಾಂಪಸ್ ಈಗ ಧಾರವಾಡದಲ್ಲಿ ಭೂಮಿ ಪೂಜೆ ನಡೀತಾ ಇದೆ. ಈ ಭೂಮಿ ಪೂಜೆಯನ್ನು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ನೆರವೇರಿಸಲಿದ್ದಾರೆ. ಸರಿಯಾಗಿ 12 ಗಂಟೆ 30 ನಿಮಿಷಕ್ಕೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದ 48 ಎಕರೆ ಜಮೀನಿನ ಆವರಣದಲ್ಲಿ ನಡೆಯುತ್ತಿರುವಂಥ ಕೇಂದ್ರದ ಕ್ಯಾಂಪಸ್ನ ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ. ಈಗ ಕೂಡ ತಾವು ಕೂಡ ದೃಷ್ಟಿಯಲ್ಲಿ ನೋಡುವ ಹಾಗೆ ರಾಷ್ಟ್ರೀಯ ವಿಧಿವಿಜ್ಞಾನ ಕೇಂದ್ರದ ಮಟೀರಿಯಲ್ಸ್ ನೋಡ್ತಿರ್ಬೋದು. ಯಾಕಂತಂದ್ರೆ ಕೇಂದ್ರ ಸಚಿವರು ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ನಿರ್ಮಾಣವಾಗುತ್ತಿದ್ದ ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ನ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಮಟೀರಿಯಲ್ಸ್ ಕೂಡ ಇಲ್ಲಿ ಸ್ಟೂಡೆಂಟ್ಗಳನ್ನ ಕೂಡ ಕರ್ಕೊಂಡು ಬಂದು ಜೊತೆಗೆ ಪರಿಚಯ ಮಾಡಿಕೊಡೋದು ನಡೆದಿದೆ. ಇಲ್ಲಿ ಕೂಡ ತಾವು ನೋಡ್ತಿರೋ ಹಾಗೆ ಏನಂತಂದ್ರೆ 48 ಎಕರೆ ವಿಸ್ತೀರ್ಣದಲ್ಲಿ ಬೃಹದಾಕಾರದ ಕ್ಯಾಂಪಸ್ ಕೂಡ ನಿರ್ಮಾಣ ಆಗುತ್ತೆ. ಈ ಕ್ಯಾಂಪಸ್ನ ಎಲ್ಲ ರೀತಿಯ ಏನಂತಂದ್ರೆ ಸಾಂಪ್ರದಾಯಿಕ ಪೂಜೆಯನ್ನ ಮಾಡೋಕೆ ಗುದ್ಲಿ ಪೂಜೆಯ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗ್ತದೆ. 12 ಗಂಟೆ 30 ನಿಮಿಷಕ್ಕೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಇರಬಹುದು, ಸಿಎಂ ಬಸವರಾಜ ಬೊಮ್ಮಾಯಿ ಇರಬಹುದು, ಸ್ಥಳೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಈ ವಿಸ್ತೀರ್ಣದಲ್ಲಿರುವಂತಹ 48 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಕ್ಯಾಂಪಸ್ ಅನ್ನ ಯಾರು ಶಂಕುಸ್ಥಾಪನೆ ಮಾಡ್ತಾರೆ ಅವರ ಅಧಿಕಾರದಲ್ಲೇ ಕಟ್ಟಡದ ಉದ್ಘಾಟನೆ ಕೂಡ ಮಾಡುತ್ತೀವಿ ಎಂಬ ಮಾತನ್ನು ಕೂಡ ನಿನ್ನೆ ಏನಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಒಂದು ಕನಸು ಏನಂತಂದ್ರೆ ಕಾಮಗಾರಿಗೆ ಚಾಲನೆ ನೀಡಿ 1 ವರ್ಷದೊಳಗೆ ಕಟ್ಟಡದ ಕಾಮಗಾರಿ ಮುಗಿಸಿ ಅವರೇ ಕೂಡ ಅದನ್ನ ಕಟ್ಟಡದ ಉದ್ಘಾಟನೆಯನ್ನು ಕೂಡ ಮಾಡಬೇಕೆಂಬ ಧ್ಯೇಯನ ಹೊಂದಿರ್ತಾರೆ. ಆ ಹಿನ್ನೆಲೆಯಲ್ಲೂ ಕೂಡ 1 ವರ್ಷದ ಒಳಗೆ ಬರುವ 1 ವರ್ಷದಲ್ಲಿ ಕಟ್ಟಡದ ಕಾಮಗಾರಿ ಕೂಡ ಮುಗಿಯುತ್ತೆ ಅಂತ ಹೇಳಿದ್ರೆ, ಜೊತೆಗೆ ಪ್ರಮುಖವಾಗಿ ಏನಂತಂದ್ರೆ ಈ ಸೈನ್ಸ್ ಲ್ಯಾಬ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸೋದ್ರ ಜೊತೆಗೆ ಭಾರತದ 9ನೇ ಜೊತೆಗೆ ಕರ್ನಾಟಕದ ಮೊಟ್ಟ ಮೊದಲನೇದು ಇದು ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಮಂಜುನಾಥ್ ಎಡಳ್ಳಿ ಡೀಟೇಲ್ಸ್ಗೆ. ಕೆಎಲ್ಇ ಸೊಸೈಟಿ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಈಗ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಲಿದ್ದಾರೆ. ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡು ಒಳಾಂಗಣ ಕ್ರೀಡಾಂಗಣವನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಒಂದು ಭಾಗಕ್ಕೆ ಅಂದ್ರೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಬಂದ 15 ದಿನಗಳ ಒಳಗಾಗಿ ಅಮಿತ್ ಶಾ ಅವರು ಬಂದಿರೋದು. ಈ ಭಾಗದ ಕಾರ್ಯಕರ್ತರಲ್ಲಿ, ಜನರಲ್ಲಿ ಇನ್ನಷ್ಟು ಬಿಜೆಪಿ ಬಗ್ಗೆ ಒಲವನ್ನ ಮೂಡಿಸುವಂತಹ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಮೂಡಿಸುವಂತಹ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ತಾ ಇದೆ. ರಾಷ್ಟ್ರೀಯ ನಾಯಕರನ್ನು ಕರೆಸಿ ಅನೇಕ ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆಯನ್ನ ಮಾಡಿಸುವುದರ ಮೂಲಕ ಜನರಲ್ಲಿ ಹೆಚ್ಚಿನ ಒಲವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಈಗ ಬಿಜೆಪಿ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ನೋಡ್ತಾ ಇದೀವಿ. ಅಮಿತ್ ಶಾ ಅವರ ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ BS ಯಡಿಯೂರಪ್ಪ ಅವರು, ಪ್ರಹ್ಲಾದ್ ಜೋಶಿ ಅವರು, ಹಾಗೆಯೇ ಪ್ರಭಾಕರ್ ಕೋರೆ ಅವರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಈಗ ಕಾರ್ಯಕ್ರಮ ಆರಂಭ ಆಗಿದೆ.